ನಮಸ್ಕಾರ. ಎಲ್ಲರೂ ಆರಾಮಲ್ಲ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾವು ಹೋಗ್ತಾ ಇರೋದು ದಕ್ಷಿಣ ಭಾರತದಲ್ಲಿಯೇ ಅತಿ ದೊಡ್ಡ ಜಾತ್ರೆಯಾಗಿರುವಂತಹ ಶಿರಸಿಯ ಶ್ರೀ ಮಾರಿಕಾಂಬಾ ಅಮ್ಮನ ಜಾತ್ರೆಗೆ. ಕುಮಟಾ ಟು ಸಿರ್ಸಿ ಮಿಡ್ಲಲ್ಲಿ ಈ ದೇವಿ ಮನೆ ಅನ್ನುವಂತಹ ಒಂದು ಊರು ಸಿಗುತ್ತೆ. ಇಲ್ಲಿ ಒಂದು ದೇವಸ್ಥಾನನೂ ಕೂಡ ಇದೆ. ಹಾಗೆ ಈ ದೇವಸ್ಥಾನದ ಹತ್ರ ನಿಂತ್ಕೊಂಡ್ರೆ ನೇಚರ್ ವ್ಯೂ ಕೂಡ ತುಂಬಾನೇ ಸೂಪರ್ಬ್ ಆಗಿ ಕಾಣಿಸುತ್ತೆ. ನೀವೇನಾದರೂ ಈ ಕಡೆ ಬಂದಾಗ ಒಂದ್ಸರಿ ನೋಡಿ ಇಲ್ಲಿ ನಿಂತ್ಕೊಂಡು, ಆಯ್ತಾ? ಹಾಗೆ ನಾವು ಶಿರ್ಸಿ ಕಡೆ ಹೊರಟ್ವಿ. ಶಿರ್ಸಿ ಶ್ರೀ ಮಾರಿಕಾಂಬಾ ಅಮ್ಮನ ದೇವಸ್ಥಾನದ ಬಗ್ಗೆ ಹೇಳೋದಾದರೆ, ಈ ದೇವಸ್ಥಾನ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ಹಾಗೆ ಇಲ್ಲಿನ ಜಾತ್ರಾ ಮಹೋತ್ಸವವೇ ವಿಶ್ವ ಪ್ರಸಿದ್ಧವಾಗಿರುವಂಥದ್ದು. 2 ವರ್ಷಕ್ಕೊಮ್ಮೆ ನಡೆಯುವಂತಹ ಈ ಜಾತ್ರೆ ದಕ್ಷಿಣ ಭಾರತದಲ್ಲೇ ಅತಿ ದೊಡ್ಡ ಜಾತ್ರೆ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿದೆ. ಹಾಗೆ ಇದರ ಇತಿಹಾಸದ ಬಗ್ಗೆ ಪುಟ್ಟದಾಗಿ ಹೇಳೋದಾದರೆ, ಇದು ಅತ್ಯಂತ ಪ್ರಸಿದ್ಧವಾದ ಮತ್ತು ಪುರಾತನ ಹಿಂದೂ ದೇವಾಲಯಗಳಲ್ಲಿ ಒಂದಾಗಿದ್ದು, 8 ಕೈಗಳ 7 ಅಡಿ ಎತ್ತರದ ವ್ಯಾಘ್ರನ ಮೇಲೆ ಆಸೀನಳಾದ ಅಮ್ಮ ಮಾರಿಕಾಂಬೆ ಕರ್ನಾಟಕದ ಎಲ್ಲ ಮಾರಿಯಮ್ಮ ದೇವಿಯರಿಗೆ ದೊಡ್ಡಕ್ಕ ಎಂದು ಕರೆಯಲಾಗುತ್ತೆ. ಹಾಗೆ ಶಿರಸಿಯ ಮಾರಿಕಾಂಬಾ ದೇವಾಲಯವನ್ನು ಶ್ರೀ ಮಾರಿಕಾಂಬಾ ದೇವಾಲಯ, ಅಮ್ಮನೋರ್ ಗುಡಿ, ಮಾರಿಗುಡಿ, ದೊಡ್ಡಮ್ಮನ ದೇವಸ್ಥಾನ ಹೀಗೆ ನಾನಾ ಹೆಸರುಗಳಿಂದ ಅಮ್ಮನನ್ನು ಕರೆಯಲಾಗುತ್ತೆ. ಹಾಗೆ ಹಾನಗಲ್ನಿಂದ ಶಿರಸಿಗೆ ದೇವಿಯ ವಿಗ್ರಹ ಬಂದಿದೆ ಎಂದು ಪುರಾಣಗಳು ಕೂಡ ಹೇಳುತ್ತವೆ. ಹಾನಗಲ್ನಲ್ಲಿ ಪ್ರಬಲ ಶಕ್ತಿ ಪೀಠಗಳಿದೆ ಎಂದು ಮಹಾಭಾರತದಲ್ಲೂ ಕೂಡ ಉಲ್ಲೇಖಿಸಲಾಗಿದೆ. ವನವಾಸದಲ್ಲಿದ್ದ ಧರ್ಮರಾಯ ವಿರಾಟನಗರದ ಕಡೆಗೆ ಹೊರಟಿರುವಾಗ ಅವರು ಗ್ರಾಮದ ಪ್ರವೇಶ ದ್ವಾರದಲ್ಲಿ ದುರ್ಗೆಯನ್ನು ನೋಡಿ ಸಮಾಜದ ರಕ್ಷಣೆ, ದಯೆ ಮತ್ತು ಕಲ್ಯಾಣಕ್ಕೆ ಆಕೆಯನ್ನು ಅಲ್ಲಿ ಪೂಜಿಸಿದರು ಅಂತ ಹೇಳಲಾಗುತ್ತೆ. ಹಾಗೆ ಹಾನಗಲ್ನಿಂದ ಶಿರಸಿಗೆ ದೇವಿಯ ವಿಗ್ರಹ ಬಂದಿದೆ ಅಂತ ಹೇಳ್ತಾರಲ್ಲ, ಅದು ಹೇಗೆ ಬಂತು ಅಂತ ಅನ್ನೋದಾದ್ರೆ, ಹಾನಗಲ್ನಲ್ಲಿ ಜಾತ್ರಾ ಮಹೋತ್ಸವದ ನಂತರ ದೇವಿಯ ವಿಗ್ರಹವನ್ನ ಆಭರಣ ಸಮೇತ ಪೆಟ್ಟಿಗೆಯಲ್ಲಿ ಹಾಕಿಟ್ಟಿರ್ತಾರೆ. ಪೆಟ್ಟಿಗೆಯನ್ನ ಎತ್ತಿಕೊಂಡು ಹೋದಂತ ಕಳ್ಳರು ಆಭರಣಗಳನ್ನೆಲ್ಲ ತೆಗೆದುಕೊಂಡು ದೇವಿಯ ವಿಗ್ರಹವನ್ನ ಶಿರಸಿಯ ದೇವಿ ಕೆರೆಯಲ್ಲಿ ಹಾಕಿರ್ತಾರೆ. ಬಸವ ಎನ್ನುವ ಭಕ್ತ ಪ್ರತಿ ವರ್ಷ ಚಂದ್ರಗುತ್ತಿಯ ಜಾತ್ರೆಗೆ ಹೋಗ್ತಿರ್ತಾರೆ. ಆದರೆ ಒಂದು ಬಾರಿ ಅವರಿಗೆ ಜನರು ಕಾಟ ಕೊಡ್ತಾರೆ. ಅದರಿಂದ ಬೇಸರಗೊಂಡ ಅವರು ಚಂದ್ರಗುತ್ತಿ ಜಾತ್ರೆಗೆ ಹೋಗದೆ ಶಿರಸಿಯಲ್ಲಿಯೇ ದೇವಿಯ ಆರಾಧನೆಯನ್ನ ಮಾಡ್ತಾರೆ. ನಂತರ ಒಂದಿನ ರಾತ್ರಿ ಬಸವ ಎನ್ನುವ ಭಕ್ತನಿಗೆ ದೇವಿ ಕನಸಿನಲ್ಲಿ ಬಂದು, ನಾನು ನಿಮ್ಮ ಊರಿನ ಕೆರೆಯಲ್ಲಿದ್ದೇನೆ, ನನ್ನನ್ನು ಮೇಲೆತ್ತು ಎಂದು ಹೇಳ್ತಾಳೆ. ಅದರಂತೆ ಪೆಟ್ಟಿಗೆಯಲ್ಲಿದ್ದ ದೇವಿಯ ಬಿಡಿಭಾಗಗಳನ್ನು ಸೇರಿಸಿ 1911 ವೈಶಾಖ ಶುದ್ಧ ಅಷ್ಟಮಿಯ ಮಂಗಳವಾರ ಅಮ್ಮನ ಪ್ರತಿಷ್ಠಾಪನೆ ಆಗುತ್ತೆ. ನಂತರ ಅದೇ ಜಾಗದಲ್ಲಿ ಭವ್ಯವಾದ ದೇವಾಲಯ ನಿರ್ಮಾಣವಾಗುತ್ತೆ. ಹಾಗೆ ದೇವಿಯ ವಿಗ್ರಹ ಸಿಕ್ಕಿದ ಆ ಕೆರೆಗೆ ದೇವಿ ಕೆರೆ ಎಂದು ನಾಮಕರಣ ಮಾಡಲಾಗುತ್ತೆ. ಈ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಕಥೆಯನ್ನು ಕೂಡ ಹೇಳಲಾಗಿದೆ. ಅದೇನೆಂದ್ರೆ, ಸುಂದರ ಬ್ರಾಹ್ಮಣ ಯುವತಿಯನ್ನ ಅನ್ಯಜಾತಿಯ ಯುವಕನೋರ್ವ ವಿವಾಹವಾಗುವ ಬಯಕೆಯಿಂದ ಮಾಂಸಾಹಾರವನ್ನ ತ್ಯಜಿಸಿ ಬ್ರಾಹ್ಮಣರಂತೆ ಮಂತ್ರ ಪೂಜೆಯನ್ನ ಕಲಿತು ಬ್ರಾಹ್ಮಣ ಮುಖವಾಡವನ್ನ ಹಾಕಿಕೊಂಡಿರ್ತಾರೆ. ಈತನನ್ನು ಶುದ್ಧ ಬ್ರಾಹ್ಮಣ ಎಂದು ತಿಳಿದ ಸುಂದರ ಬ್ರಾಹ್ಮಣ ಯುವತಿ ಆತನನ್ನ ವಿವಾಹವಾಗ್ತಾಳೆ. ನಂತರ ಒಂದಿನ ಆ ಜಾತಿಯ ಯುವಕನಿಗೆ ಮಾಂಸಾಹಾರವನ್ನ ಕಂಡು ತಿನ್ಬೇಕು ಅಂತ ಆಸೆಯಾಗಿ ತಿನ್ಬಿಡ್ತಾರೆ. ಇದನ್ನು ತಿಳಿದ ಆತನ ಬ್ರಾಹ್ಮಣ ಪತ್ನಿ ಆತನ ರುಂಡವನ್ನ ಕತ್ತರಿಸಿ ಇಡೀ ಮನೆಗೆ ಬೆಂಕಿ ಹಚ್ಚಿ ತಾನು ಕೂಡ ಪತಿಯೊಂದಿಗೆ ಬೆಂಕಿಯಲ್ಲಿ ಆಹುತಿಯಾಗ್ತಾಳೆ. ಈಕೆಯ ಧರ್ಮನಿಷ್ಠೆಯನ್ನ ನೋಡಿದ ಊರಿನವರು ಆಕೆಯನ್ನ ದುರ್ಗೆಯ ಅವತಾರ ಎಂದು ಪೂಜಿಸಲು ಆರಂಭಿಸಿದರು ಎನ್ನುವ ಕಥೆಯೂ ಕೂಡ ಇದೆ. ಫಾಲ್ಗುಣ ಮಾಸದಲ್ಲಿ 2 ವರ್ಷಗಳಿಗೊಮ್ಮೆ ಇಲ್ಲಿ 9 ದಿನಗಳವರೆಗೆ ಅದ್ದೂರಿಯಾಗಿ ಜಾತ್ರೆ ನಡೆಯುತ್ತೆ. ಹಾಗೆ ದೇವಿಗೆ ವಿವಾಹ ಮಾಡುವ ಸಂಪ್ರದಾಯದೊಂದಿಗೆ ಆರಂಭವಾಗುವಂತಹ ಈ ಜಾತ್ರೆ 9ನೇ ದಿನ ಕೋಣಬಲಿ ಕೊಟ್ಟು ಚಪ್ಪರಕ್ಕೆ ಬೆಂಕಿ ಹಚ್ಚುವುದರಿಂದ ಮುಕ್ತಾಯವಾಗ್ತಾ ಇತ್ತು. ಈ ಬಲಿ ಕೊಡುವಂತಹ ಕೋಣನನ್ನ ಬ್ರಾಹ್ಮಣ ಮುಖವಾಡ ಧರಿಸಿ ಬ್ರಾಹ್ಮಣ ಯುವತಿಯನ್ನ ಮದುವೆಯಾದ ಯುವಕ ಎನ್ನುವ ನಂಬಿಕೆ ಇಲ್ಲಿನ ಜನರದ್ದಾಗಿದ್ದು, ಈಗ ಕೋಣಬಲಿಯನ್ನ ಇಲ್ಲಿ ನಿಷೇಧಿಸಲಾಗಿದೆ. ಹಾಗೆ ಕೋಣವನ್ನ ಬಲಿ ಕೊಡುವ ಬದಲು ಬೂದು ಕುಂಬಳಕಾಯಿಯನ್ನ ಒಡೆಯುವ ಪದ್ಧತಿಯನ್ನ ಆಚರಿಸಿಕೊಂಡು ಬರಲಾಗ್ತಾ ಇದೆ. ಹಾಗೆ ಈ ಸಂದರ್ಭದಲ್ಲಿ ಇಲ್ಲಿ ಇಡೀ ಊರಿನವರಿಗೆ 10 ದಿನಗಳವರೆಗೆ ಸೂತಕವಿರುತ್ತದೆ. ಹಾಗೆ ಯಾವುದೇ ಶುಭ ಕಾರ್ಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡುವುದಿಲ್ಲ.
ಹಾಗೆ ಈ ಅವಧಿಯಲ್ಲಿ ದೇವಿಯ ವಿಗ್ರಹವನ್ನು ದೇವಾಲಯದ ಹಿಂಭಾಗದಲ್ಲಿರುವಂತಹ ಕೆರೆಯಲ್ಲಿ ಮುಳುಗಿಸಿಟ್ಟು ದೇವಾಲಯದ ಬಾಗಿಲನ್ನು ಮುಚ್ಚುವ ಸಂಪ್ರದಾಯವಿದೆ. ನಂತರ ಯುಗಾದಿಯಂದು ಈ ದೇವಾಲಯದ ಬಾಗಿಲನ್ನು ಮತ್ತೆ ತೆರೆಯಲಾಗುತ್ತೆ. ಹಾಗೆ ಎಂದಿನಂತೆ ಪೂಜಾ ಕಾರ್ಯಗಳು ಕೂಡ ಮತ್ತೆ ಶುರುವಾಗುತ್ತೆ. ಹಾಗೆ ಶ್ರೀ ಶಿರಸಿ ಮಾರಿಕಾಂಬಾ ಅಮ್ಮನಿಗೆ ಸೊಪ್ಪಿನ ಉಡುಗೆ ಅನ್ನುವಂತಹ ಒಂದು ಹರಕೆಯನ್ನ ಭಕ್ತರಿಂದ ಕೊಡುವಂತಹ ಪದ್ಧತಿಯು ಕೂಡ ಇದೆ. ಜಾತ್ರೆಯ ಸಂದರ್ಭದಲ್ಲಿ ದೇವಸ್ಥಾನದಿಂದ ಸೊಪ್ಪಿನ ಉಡುಗೆಯನ್ನ ಕಟ್ಕೊಂಡು ಅಮ್ಮನ ಗುಡಿ ಹತ್ರ ಹೋಗಿ ಸೊಪ್ಪಿನ ಉಡುಗೆಯನ್ನ ಬಿಚ್ಚುವಂತಹ, ಅಮ್ಮನಿಗೆ ಅರ್ಪಿಸುವಂತಹ ಸಂಪ್ರದಾಯ ಇಲ್ಲಿ ಇದೆ. ಹಾಗೆ ಈ ವರ್ಷ ಶಿರಸಿ ಶ್ರೀ ಮಾರಿಕಾಂಬಾ ಅಮ್ಮನ ಜಾತ್ರೆ ಅದ್ದೂರಿಯಿಂದ ವಿಜೃಂಭಣೆಯಿಂದ ನಡೆಯಿತು. ಜನಸಾಗರನೇ ಹರಿದು ಬಂದಿದ್ರು ಅಂತಾನೆ ಹೇಳ್ಬಹುದು ಜಾತ್ರೆಗೆ. ಹಾಗೆ ಅಮ್ಮನ ದರ್ಶನವನ್ನ ಪಡೆದು ನಾವು ಕೂಡ ಮನೆ ಕಡೆ ಪ್ರಯಾಣವನ್ನ ಬೆಳೆಸಿದ್ವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಹಾಗೆ ಶ್ರೀ ಶಿರಸಿ ಮಾರಿಕಾಂಬೆ ಅಮ್ಮ ನಿಮ್ಮೆಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಆದಷ್ಟು ಬೇಗ ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.